ನಮ್ಮ ಈ ವರ್ಲ್ಡ್ ಕ್ಯಾನ್ಸರ್ ಡೇ ಥೀಮ್ ಏನಿದೆ ಅಂದರೆ ಯುನೈಟೆಡ್ ಬೈ ಯುನೀಕ್ ಅಂತ. ಒಂದು ವೈಶಿಷ್ಟ್ಯತೆಯಲ್ಲೂ ಒಂದು ಏಕತೆ ಇದೆ ಅಂತ. ಸೊ ಇದು ಬರೀ ಕ್ಯಾನ್ಸರ್ ಪೇಷಂಟ್ಗಳ ನೀಡ್ಸ್ ಬಗ್ಗೆ ಅಷ್ಟೇ ಅಲ್ಲ, ಕ್ಯಾನ್ಸರೇ ಒಂದು ವಿಶಿಷ್ಟವಾದಂಥ ಕಾಯಿಲೆ. ನಾವು ಅದಕ್ಕೆ ಕಾರಣ ಏನು, ಧೂಮಪಾನ, ಮದ್ಯಪಾನ, ಒಬಿಸಿಟಿ, ದೇಹದ ಬೊಜ್ಜು ಅಂತೆಲ್ಲ ಹೇಳ್ತೀವಿ. ಆದರೆ ಕೆಲವರಿಗೆ ಏನು ಕಾರಣಕ್ಕೆ ಬಂತು ಅಂತಲೇ ಗೊತ್ತಾಗಲ್ಲ. ಮತ್ತು ಕ್ಯಾನ್ಸರ್ ಬಗ್ಗೆ ಏನೇನನ್ನು ಮಾತಾಡಿದ್ರು ಅಯ್ಯೋ ಇದು ಕ್ಯಾನ್ಸರ್ ಪೇಷಂಟ್ ಅಲ್ವಾ, ನಮಗೆಲ್ಲಿ ಕ್ಯಾನ್ಸರ್ ಬರುತ್ತೆ ಅನ್ನೋದೊಂದು ನಮಗೆ ಮನಸ್ಸಲ್ಲಿರುತ್ತೆ. ನಮಗೆ ಕ್ಯಾನ್ಸರ್ ಬರುತ್ತಾ, ನಾವು ಎಷ್ಟು ಫಿಟ್ ಆಗಿದ್ದೀವಿ, ನಾವು ಸೈಕಲ್ ಹೊಡಿತೀವಿ ಅಂತ ನಾವು ಅನ್ಕೋತಾ ಇರ್ತೀವಿ. ಆದರೆ ಕ್ಯಾನ್ಸರು ಯಾರಿಗೆ ಬೇಕಾದರೂ ಬರ್ಬೋದು. ನಾವು ಮಕ್ಕಳಲ್ಲಿ ಕ್ಯಾನ್ಸರ್ ನೋಡ್ತೀವಿ. ಇತ್ತೀಚೆಗೆ ನಾವು ಸಣ್ಣ ವಯಸ್ಸಿಗೆ 40-50 ವರ್ಷಕ್ಕೆಲ್ಲ ಕ್ಯಾನ್ಸರ್ನ ನೋಡ್ತಾ ಇದ್ದೀವಿ. ಸೊ ಕ್ಯಾನ್ಸರ್ನ ಲಕ್ಷಣಗಳ ಬಗ್ಗೆ ಎಲ್ಲರಿಗೂ ಒಂದು ಅವೇರ್ನೆಸ್, ಒಂದು ಜನರಲ್ ಐಡಿಯಾ ಇದ್ದೇ ಇರಬೇಕು. ಕ್ಯಾನ್ಸರು ತುಂಬ ಸೈಲೆಂಟಾಗಿ ಬೆಳೆಯುವಂಥ ಕಾಯಿಲೆ. ಸೊ ನಮ್ಮ ದೇಹದ ಯಾವುದೇ ಭಾಗದಲ್ಲಿ ಗೆಡ್ಡೆ ಕಾಣಿಸ್ಕೊಂಡ್ರೆ ನಾವು ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಮತ್ತು ನಾವು ಸೈಕಲ್ನ ಮತ್ತು ನಮ್ಮ ವೆಹಿಕಲ್ಸ್ನ ಮತ್ತು ಲೇಡೀಸು ನಮ್ಮ ಜ್ಯುವೆಲ್ರೀಸ್ನ ಎಷ್ಟು ಚೆನ್ನಾಗಿ ಎತ್ತಿಟ್ಕೋತೀವಲ್ಲ, ಹಾಗೆ ನಮ್ಮ ದೇಹದ ಬಗ್ಗೆನೂ ನಮಗೆ ಒಂದು ಅರಿವಿರಬೇಕು. ದೇಹದ ಯಾವುದೇ ಭಾಗದಲ್ಲಿ ಗೆಡ್ಡೆ ಕಾಣಿಸ್ಕೊಂತು ಅಥವಾ ನಮಗೆ ಯಾವುದಾದ್ರೂ ಒಂದು ಅನ್ಯಾಚುರಲ್ ಬ್ಲೀಡಿಂಗು, ಅಂದರೆ ಮೂಗಿಂದ ಬ್ಲಡ್ ಇರ್ಬೋದು, ಲೆಟಿನಲ್ಲಿ ಬ್ಲಡ್ ಇರ್ಬೋದು, ಯೂರಿನಲ್ ಬ್ಲಡ್ಡು, ಈ ಥರ ರಕ್ತಸ್ರಾವ ಕ್ಯಾನ್ಸರ್ನ ಲಕ್ಷಣ ಇರ್ಬೋದು. ಮತ್ತು ಒಂದು ನಿಯಮಿತ ವಾರ್ಷಿಕ ತಪಾಸಣೆ, ಅಂದರೆ ಆ್ಯನ್ಯುಯಲ್ ಹೆಲ್ತ್ ಸ್ಕ್ರೀನಿಂಗು ಮುಂಚೆ ನಾವೆಲ್ಲ ತುಂಬ ವಯಸ್ಸಾದವ್ರಿಗೆ ಹೇಳ್ತಾ ಇದ್ವಿ 60 ವರ್ಷ ಆದಮೇಲೆ ಸ್ಕ್ರೀನಿಂಗ್ ಮಾಡಿಸ್ಕೊಳ್ಳಿ ಅಂತ. ಇವತ್ತಿನ ದಿವಸ ನಾವು 40 ವರ್ಷ ಆಗಿದ ತಕ್ಷಣ ವರ್ಷಕ್ಕೊಂದ್ಸತಿ ಸ್ಕ್ರೀನಿಂಗ್ ಮಾಡಿಸ್ಕೊಳ್ಳಿ ಕ್ಯಾನ್ಸರ್ ಪತ್ತೆಗೆ ಅಂತ ಹೇಳ್ತಾ ಇದ್ದೀವಿ. ಸೊ ನೀವೆಲ್ಲರೂ ಬಂದು ಇಷ್ಟೊಂದು ನಮ್ಮ ಪ್ರೋಗ್ರಾಮ್ನ ಸಾರ್ಥಕ ಮಾಡಿದ್ದಕ್ಕೆ ನಿಮಗೆ ನಮಸ್ಕಾರ. ಥ್ಯಾಂಕ್ ಯು ಮ್ಯಾಮ್. ಸೈಕ್ಲಥಾನ್ ಈವೆಂಟ್ ಅನ್ನು ಸಕ್ಸಸ್ಫುಲ್ ಆಗಿ ನೆರವೇರಿಸಿಕೊಟ್ಟಿರುವಂತಹ ಎಲ್ಲರಿಗೂ ಕೂಡ